ಪರಿಪೂರ್ಣವಾದಂತಹ ಜವಾಬ್ದಾರಿಯನ್ನು ಕೊಟ್ಟಾಗ ಎರಡು ಅಂಶಗಳನ್ನು ನಾನು ಗಮನಿಸಿದೆ. ಒಂದು, ಅವರನ್ನು ನಿದ್ದೆ ಮಾಡಲಿಲ್ಲ, ನಮ್ಮನ್ನು ಕೂಡ ನಿದ್ದೆ ಮಾಡ್ಲಿಕ್ಕೆ ಬಿಡಲಿಲ್ಲ. ಪ್ರತಿ ಹಂತದಲ್ಲೂ ಕೂಡ ನಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ರು. ನಮ್ಮ ನಾಯಕರಿಗೆ, ನಮ್ಮ ಕಾರ್ಯಕರ್ತರಿಗೆ ಒಂದು ಎಚ್ಚರಿಕೆಯ ಒಂದು ಗಂಟೆಯನ್ನು ಕೊಟ್ಟು, ಇದು ಗೆಲ್ಸ್ಕೊಂಡೇ ಬರ್ಬೇಕು, ಇದು ಪ್ರತಿಷ್ಠಿತ ಒಂದು ವಿಚಾರ ಅಂತ ಹೇಳಿ ಎಲ್ಲಾ ನಾಯಕರಿಗೆ, ನಮ್ಮ ನಾಯಕರಿಗೆ ಮತ್ತು ಕಾರ್ಯಕರ್ತರಿಗೆ ಒಂದು ಹುಮ್ಮಸ್ಸನ್ನು ಕೊಟ್ಟು ಇವತ್ತು ಒಂದು ಗೆಲುವಿಗೆ ಅವರು ಕೂಡ ಮುಖ್ಯ ಕಾರಣಕರ್ತರಾಗಿದ್ದಾರೆ. ಅವ್ರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಬಹುಶಃ ವಿರೋಧ ಪಕ್ಷದವರು ಬಹಳಷ್ಟು ಕಡೆ ಹೇಳಿದ್ರು, ಜೆಡಿಎಸ್ ಅಲ್ಲಿ ಬಲ ಇಲ್ಲ, ಬಲ ಕುಂಠಿತಗೊಂಡಿದೆ, ಒಗ್ಗಟ್ಟಿಲ್ಲ, ಒಬ್ಬೊಬ್ಬ ನಾಯಕರು ಒಂದೊಂದು ಇದಾಗಿದೆ, ಅವರಲ್ಲಿ ಒಗ್ಗಟ್ಟಿಲ್ಲ ಅಂತ. ಆದ್ರೆ ಈ ಚುನಾವಣೆಯಲ್ಲಿ ನೀವೆಲ್ಲರೂ ಕೂಡ ನೋಡಿದ್ರಿ, ನಮ್ಮ ನಾಯಕರುಗಳು ಎಷ್ಟು ಕಾಯ ಮನಸ ವಾಚ ಒಂದು ಪ್ರತಿಷ್ಠೆಯಾಗಿ ಒಂದು ಚುನಾವಣೆ ತೆಗೆದುಕೊಂಡು ಒಂದು ಗೆಲುವಿಗೆ ಏನು ನಮ್ಮ ನಾಯಕರು ಶ್ರಮವಹಿಸಿ ಕೆಲಸ ಮಾಡಿದ್ದಾರೆ. ಪ್ರತಿಯೊಬ್ಬ ಹೆಸರು ನಾನು ಹಿಡಿದು ಹೇಳ್ತಾ, ಏನು ಎಲ್ಲ ನಮ್ಮ ನಾಯಕರು ಒಂದು ಗೆಲುವಿಗೆ ಶ್ರಮ ಪಟ್ಟಿದ್ದಾರೆ, ಅವರಿಗೆ ಪಕ್ಷದ ವತಿಯಿಂದ ನಾನು ವೈಯಕ್ತಿಕವಾಗಿ ಪಕ್ಷದ ವಕ್ತಾರನಾಗಿ ಅವರಿಗೆ ನಾನು ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ತಿಳಿಸ್ತೇನೆ. ಇನ್ನು ಕಾರ್ಯಕರ್ತರ ಬಗ್ಗೆ ಹೇಳ್ಬೇಕಾಗ್ತದೆ. ಎಲ್ಲಿ ಡೆಲಿಗೇಟ್ಸ್ ಇರ್ತಾರೋ, ಎಲ್ಲಿ ಹಾಲು ಉತ್ಪಾದಕರ ಡೆಲಿಗೇಟ್ಸ್ ಇರ್ತಾರೋ, ಅಲ್ಲಿ ನಾವು ಅಭ್ಯರ್ಥಿಗಳೊಂದಿಗೆ ನಾವು ಪ್ರಚಾರಕ್ಕೆ ಹೋದಾಗ ಆ ಭಾಗದ ನಾಯಕರು ನಮ್ಮೊಟ್ಟಿಗೆ ಕೈ ಜೋಡಿಸಿ, ನಮ್ಮ ಕಾರ್ಯಕರ್ತರು ಇವತ್ತು ಒಂದು ಗೆಲುವಿಗೆ ಬಹಳಷ್ಟು ಶ್ರಮವಹಿಸಿ ಈ ಚುನಾವಣೆ ನಾಗರಾಜನದಲ್ಲ, ಬಿ ವಿ ಶಾಮೇಗೌಡದಲ್ಲ, ಇದು ನಮ್ಮ ಚುನಾವಣೆ ಅಂತ ಹೇಳಿ ನಮ್ಮ ಕಾರ್ಯಕರ್ತರು ಕಾಯ ಮನಸ ವಾಚ ಅವರು ಕೆಲಸ ಮಾಡಿ ಇವತ್ತು ಒಂದು ಗೆಲುವಿಗೆ ಕಾರಣರಾಗಿದ್ದಾರೆ. ನಿಜವಾಗ್ಲೂ ಕೂಡ ಆ ನಮ್ಮ ಎಲ್ಲಾ ಕಾರ್ಯಕರ್ತರು ಅವರು ತೋರಿಸಿದಂತ ಒಂದು ಪ್ರೀತಿ, ಅವ್ರು ತೋರಿಸಿದಂತ ಒಂದು ವಿಶ್ವಾಸ, ಅವರು ಪಕ್ಷದ ಬಗ್ಗೆ ಅವ್ರಿಗೆ ಇರ್ತಕ್ಕಂಥ ಒಂದು ಕಾಳಜಿ ನಿಜವಾಗ್ಲೂ ಕೂಡ ಪ್ರತಿಯೊಬ್ಬರು ಕೂಡ ಪ್ರಶಂಸೆ ಮಾಡಬೇಕಾಗ್ತಕ್ಕಂಥ ಒಂದು ವಿಚಾರ. ಮುಖ್ಯವಾಗಿ ಇವತ್ತು ಡೆಲಿಗೇಟ್ಸ್ ಏನಿದ್ದಾರೆ, ಇವತ್ತು ಎರಡು ಕ್ಷೇತ್ರದ ಅಭ್ಯರ್ಥಿಗಳ ಗೆಲುವಿಗೆ ಅವ್ರಿಗೆ ಎಷ್ಟೇ ಒತ್ತಡಗಳು ಬಂದ್ರು, ಅವ್ರ ಮೇಲೆ ಎನ್ನೇ ಮಾನಸಿಕ ಒತ್ತಡಗಳಾದ್ರೂ ಕೂಡ ಅದನ್ನ ಕಡೆಗಣಿಸಿ, ಇಲ್ಲ ಇದು ನಮ್ಮ ಪಕ್ಷ, ನಮ್ಮ ಪಕ್ಷದ ಒಂದು ಅಭ್ಯರ್ಥಿಗಳನ್ನ ನಾವು ಗೆಲ್ಲಿಸಲೇಬೇಕು ಅಂತ ಹೇಳಿ ಅವರು ಶ್ರಮ ವಹಿಸಿ ಕಷ್ಟಪಟ್ಟು ಇವತ್ತು ಅವರು ಇವತ್ತು ಗೆಲುವಿಗೆ ಕಾರಣಕರ್ತರಾಗಿ ಅವ್ರು ಇವತ್ತು ಗೆದ್ದು ಇಲ್ಲಿ ಕೂತಿದ್ದಾರೆ ಅಂದ್ರೆ ಅದು ಅವ್ರು ಕೊಟ್ಟಂತ ಒಂದು ಆಶೀರ್ವಾದ. ಆ ಡೆಲಿಗೇಟ್ಸ್ ಯಾರು ಅವರಿಗೆ ಆಶೀರ್ವಾದ ಮಾಡಿದ್ದಾರೆ, ಅವರು ಕೂಡ ನಾನು ಪಕ್ಷದ ವತಿಯಿಂದ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ನಾವು ಹೇಳ್ತಾ ಇರ್ತೀವಿ, ಇನ್ನು ಮುಖ್ಯ ವಿಚಾರಕ್ಕೆ ಬಂದಾಗ ಇಲ್ಲಿಗೆ ರಾಜಕೀಯ ಆಯ್ತು, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಡಿಕ್ಲೇರ್ ಆಯ್ತು, ಅದ್ರ ಪ್ರಕಾರ ಚುನಾವಣೆಗಳಾಯ್ತು, ನಮ್ಮೆಲ್ಲರ ಒಂದು ಆಶೀರ್ವಾದದಿಂದ ಅವರಿಬ್ಬರು ಗೆದ್ರು. ಇನ್ನು ಮುಂದೆ ನಮ್ಗೆ ರಾಜಕೀಯಗಳು ಬೇಡ. ಇನ್ನೇನಾದ್ರೂ ಕೂಡ ಹಾಲು ಉತ್ಪಾದಕರ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ಪಕ್ಷಾತೀತವಾಗಿ ಕೆಲಸ ಮಾಡಬೇಕಾಗ್ತದೆ. ಯಾರು ನಮ್ಗೆ ಮತ ಹಾಕಿಲ್ಲಿ, ಮತ ಆಗದೆ ಇಲ್ಲಿ, ಎಲ್ಲವೂ ಕೂಡ ನಮ್ಮ ಒಟ್ಟು ಅವೆಲ್ಲವೂ ಕೂಡ ಸಂಘಗಳು ನಮ್ಮ ಸಂಘಗಳಂತ ಭಾವಿಸ್ತಾ, ಅಲ್ಲಿ ಹಾಲಾಗ್ತಕ್ಕಂಥವ್ರು ನಮ್ಮ ರೈತರು ಅಂತ ಭಾವನೆಗಳನ್ನು ಇಟ್ಕೊಂಡು ಎಲ್ಲ ಒಂದು ಹಾಲು ಉತ್ಪಾದಕರ ಸಂಘಗಳ ಒಂದು ಸರ್ವತೋಮುಖ ಅಭಿವೃದ್ಧಿಗೆ ನಮ್ಮ ಇಬ್ಬರು ನಿರ್ದೇಶಕರು ಶ್ರಮವಹಿಸಿ ಕೆಲಸ ಮಾಡ್ತಾರೆ ಅಂತಕ್ಕಂಥ ಒಂದು ಆಶಾಭಾವನೆ ಇದೆ. ನಾನು ಎಲ್ಲ ಸೆಕ್ರೆಟರೀಸ್ ಅಂದ್ರೆ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ, ನಮ್ಮ ಅಧ್ಯಕ್ಷರು ಇಲ್ಲಿದ್ದಾರೆ. ನಿಮ್ಮ ಧ್ಯೇಯ ಒಂದೇ ಆಗಿರ್ಬೇಕು. ಏನು ಇದರ ಮೇಲೆ ಅವರು ಈ ಸಮಸ್ಯೆಗಳ ಮೇಲೆ ಅವಲಂಬಿತವಾಗಿರ್ತಕ್ಕಂಥವರು ಬಹುತೇಕ ರೈತರು, ಅವರನ್ನು ಗಮನದಲ್ಲಿ ಇಟ್ಕೊಂಡು ಪಕ್ಷಾತೀತವಾಗಿ ರಾಜಕೀಯವನ್ನು ಬೆರೆಸದೆ ಎಲ್ಲ ಸಂಘಟನೆಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸುವಂತ ಪರಿಪೂರ್ಣವಾದಂತಹ ಜವಾಬ್ದಾರಿ ನೀವು ಕೈಗೆತ್ಕೊಂಡು ಕೆಲಸ ಮಾಡಿದಾಗ ಮಾತ್ರ ಆ ಒಂದು ಹಾಲು ಉತ್ಪಾದಕರ ಒಂದು ಸಂಘ ಒಂದು ಬೆಳವಣಿಗೆ ಆಗ್ತದೆ. ನೆನ್ನೆ ಇದೇ ನಾಗರಾಜನ ನಮ್ಮ ಬಿ ವಿ ಶಾಮೇಗೌಡರು ಮಾತಾಡ್ತಾ ಹೇಳ್ತಾ ಇದ್ರು, ಇನ್ನ ಹಿಂದೆ ಏನಾಗಿದೆ ಬಿಡೋಣ, ಮುಂದೆ ಏನಾಗ್ಬೇಕು ನೋಡೋಣ. ಎಲ್ಲರನ್ನು ಕೂಡ ಪಕ್ಷಾತೀತವಾಗಿ ವಿಶ್ವಾಸಕ್ಕೆ ತಗೊಂಡು ಎಲ್ಲಾ ಸಂಘಗಳನ್ನು ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸೋಣ, ತಾಲೂಕಿನ ಒಂದು ಅಭಿವೃದ್ಧಿ ಪಡಿಸೋಣ, ರೈತರ ಒಂದು ಹಿತಾಸಕ್ತಿಗಳ ಗಮನದಲ್ಲಿ ಇಟ್ಕೊಂಡು ನಾವೆಲ್ಲರೂ ಕೂಡ ಜವಾಬ್ದಾರಿಯಿಂದ ಕೆಲಸ ಮಾಡಬೇಕಿರ್ತಕ್ಕಂಥ ಒಂದು ಮಾತನ್ನು ಕೂಡ ಮಾತಾಡ್ತಾ ಇದ್ರು. ಆ ನಿಟ್ಟಿನಲ್ಲಿ ಒಂದು ಸಮಸ್ಯೆ ಬೆಳಿಬೇಕಾದ್ರೆ ನಮ್ಮೆಲ್ಲರ ಒಂದು ಎಲ್ಲರೂ ಕೂಡ ಕೈ ಜೋಡಿಸಿದಾಗ ಮಾತ್ರ ಆ ಸಮಸ್ಯೆ ಉಳಿಲಿಕ್ಕೆ ಸಾಧ್ಯ. ಹಾಗಾಗಿ ಮತ್ತೊಮ್ಮೆ ಮುಗಿದೊಮ್ಮೆ ಈ ಸಮಾರಂಭದಲ್ಲಿ ಗೆಲುವನ್ನು ಸಾಧಿಸತಕ್ಕಂಥ ನಮ್ಮ ಕಾಡಿನಲ್ಲಿ ನಾಗರಾಜನವರಿಗೆ ಮತ್ತು ಬಿ ವಿ ಶಾಮೇಗೌಡರಿಗೆ ನನ್ನ ವೈಯಕ್ತಿಕವಾಗಿ ನಮ್ಮ ಪಕ್ಷದ ವತಿಯಿಂದ ನಿಮ್ಮೆಲ್ಲರ ಪರವಾಗಿ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನು ಹೇಳಿ ನಾನು ಮಾತನ್ನು ಮುಗಿಸ್ತಾ ಇದ್ದೆ.